ಸ್ಟ್ರಾಟಜಿಯನ್ನು ಮಾಡ್ಕೊಳ್ತೀನಿ ಅಂತ ಹೇಳ್ಕೊಂಡು ಓಡಾಡ್ತಿದ್ದಾರೆ. ಅದೇ ರೀತಿ ಅವ್ರು ಆಟ ಆಡ್ತಿದ್ದಾರೆ. ಸೊ ಅವ್ರು ಏನೇ ಒಂದು ಕೆಲಸ ಮಾಡಿದ್ರು ಕೂಡ ನಿಮ್ಗೆ ಓಕೆ ಇವರು ಏನೋ ಒಂದು ಮನ ತಲೆಯಲ್ಲಿ ಇಟ್ಕೊಂಡು ಮಾಡ್ತಾ ಇದ್ದಾರೆ ಅಂತ ಅನ್ಸುತ್ತೆ. ಬೇರೆಯವ್ರು ಹಾಗಲ್ಲ, ಬೇರೆಯವ್ರು ಏನು ವಿಚಾರ ಮಾಡ್ತಿದ್ದಾರೆ ಅಂತ ನಿಮಗೆ ಗೆಸ್ ಮಾಡೋಕ್ಕೆ ಆಗಲ್ಲ. ಈ ವಿಷಯದಲ್ಲಿ ಒಂದು ಲೆಕ್ಕದಲ್ಲಿ ಅವರೇ ಈಸಿ ಅಂತ ಹ್ಯಾಂಡಲ್ ಮಾಡಲಿಕ್ಕೆ ಅಂತ ಅನ್ಸುತ್ತಾ? ನೋಡಿ, ನಮ್ಮ ನಿಜ ಜೀವನ ಬೇರೆ ಅಲ್ಲ, ಬಿಗ್ ಬಾಸ್ ಬೇರೆ ಅಲ್ಲ. ನಾವಿಲ್ಲಿ ಜೀವನ ಪರ್ಯಂತ ಏನು ಕಳಿತೀವೋ ಅದನ್ನು 3-4 ತಿಂಗಳಲ್ಲಿ ಬಿಗ್ ಬಾಸು ಕಂಪ್ರೆಸ್ ಮಾಡಿ ಇಟ್ಟಿರ್ತಾರೆ. ಅದು ನಾನು ಅರ್ಥ ಮಾಡ್ಕೊಂಡಿದ್ದಂಥದ್ದು ಒಳಗಡೆ ಹೋದ್ಮೇಲೆ. ಜಗದೀಶ್ ಅವ್ರ ವಿಚಾರ ತಗೊಂಡ್ರು ಮೊದಲನೇ 2 ದಿನ ಭಾಳ ಕಿರಿಕಿರಿ ಆಗೋಯ್ತು. ಏನಿದು ಎಲ್ಲರ ಮೇಲೂ ಅಟ್ಯಾಕ್ ಮಾಡ್ತಿದ್ದಾರೆ, ವಿನಾಕಾರಣ ಅಟ್ಯಾಕ್ ಮಾಡ್ತಾ ಇದ್ದಾರೆ, ವಿನಾಕಾರಣ ಜಗಳಕ್ಕೆ ಹೇಳ್ಕೊತಾ ಇದ್ದಾರೆ ಅಂತ ಬೇಜಾರಾಗಿದ್ದಂತೂ ಖಂಡಿತ. ಆಮೇಲೆ ಹೋಗ್ತಾ ಹೋಗ್ತಾ ಯಾವಾಗ ಎಲ್ಲರೂ ಅವರ ನಿಜವಾದ ಬಣ್ಣ ಅಥವಾ ಬೆನ್ನ ಹಿಂದೆ ನಡೆಯುವಂಥ ವಿಚಾರಗಳು, ನಮ್ಮ ಬಗ್ಗೆನೇ ಅಲ್ಲೇನೋ ಸ್ಕೀಮ್ ಮಾಡ್ತಾ ಇರೋದು ನಮ್ಮ ಹಿಂದೆ, ಇದೆಲ್ಲ ಗೊತ್ತಾದಾಗ ಅದರಲ್ಲೂ ವಾಪಸ್ ಮನೆಗೆ ಬಂದಮೇಲೆ ನಾನು ಎಪಿಸೋಡ್ ಕೂತ್ಕೊಂಡು ನೋಡಿದಾಗ ಸುಮಾರು ಎಪಿಸೋಡ್ಗಳಲ್ಲಿ ನನ್ನನ್ನು ಹೀಯಾಳಿಸೋ ಅಂಥದ್ದು ಅಥವಾ ನನ್ನ ಮ್ಯಾನರಿಸಮ್ಸ್ನ ಅಲ್ಲಿ ಇಮಿಟೇಟ್ ಮಾಡುವಂಥದ್ದು, ಎಲ್ಲರ ಮುಂದೆ ನನ್ನ ಬಗ್ಗೆ ಜೋಕ್ ಮಾಡಿ ಸ್ವಲ್ಪ ಕೆಳಗೆ ಎಳೆಯೋ ಅಂಥದ್ದು ಅದೆಲ್ಲ ನಡೆದಿರೋದು ನೋಡಿದಾಗ ನನಗನ್ಸಿದ್ದು, ಏನೇ ಮಾಡಿದ್ರು ಜಗದೀಶ್ ಅವರು ಹೇಳಿಬಿಟ್ಟು ಇದು ನನ್ನ ಸ್ಟ್ರಾಟಜಿ, ಇದು ನಾನು ಪ್ಲ್ಯಾನ್ ಮಾಡೇ ಮಾಡ್ತಾಯಿದ್ದೀನಿ, ನೀವು ಆಟಾಡಿ, ನಿಮಗೆ ಯಾರು ಬೇಡ ಅಂತ ಹೇಳಿರೋದು ಅಂತೆಲ್ಲ ಹೇಳಿದ್ದು ಅದೇ ಸುಲಭ ಡೀಲ್ ಮಾಡೋದು ಅಂತ ಅನ್ನಿಸ್ತು ನನಗೆ. ಯಾಕಂದರೆ ಅವ್ರು ಹೇಳಿ ಮಾಡ್ತಾಯಿದ್ರು ಪಾಪ, ಯಾವುದೋ ಅಲ್ಲಿ ಸರ್ಪ್ರೈಸಸ್ ಇಲ್ಲ. ಬಟ್ ಸಾಕಷ್ಟು ಜನ ಹಿಂದ್ಗಡೆ ತುಂಬ ಕೆಲಸಗಳನ್ನು ಮಾಡಿದ್ದಾರೆ ಡೆಫಿನೆಟ್ಲಿ. ಆ್ಯಂಡ್ ಇವಾಗ ನೆನ್ನೆ ಎಪಿಸೋಡ್ ನೋಡಿದಾಗಲಂತೂ ಏನಿದು ನನಗೆ ಕಾಮಾಗಿರಿ ಕೂಲಾಗಿರಿ ಅಂದವರೆಲ್ಲ ಇಷ್ಟೊಂದು ಕಿರ್ಚಾಡ್ತಾ ಇದ್ದಾರಲ್ಲ ಅಂತ ಅನ್ನಿಸ್ತಾ ಇತ್ತು. ಎಲ್ಲರೂ ಆಗಲೇ ತುಂಬಾ ಬದಲಾವಣೆ ಕಾಣಿಸ್ತಾ ಇದೆ ಎಲ್ಲರಲ್ಲೂ. ಹಾಗಾಗಿ ಏನು ಪ್ರಿಡಿಕ್ಟ್ ಮಾಡೋಕ್ಕೆ ಆಗೋದೇ ಇಲ್ಲ. ಈಗೀಗ ಹೊಸ ಬೆಳವಣಿಗೆ ಏನಂದರೆ ಅವ್ರದ್ದು ವಕೀಲರದ ಒಂದು ವೃತ್ತಿಯಲ್ಲೇ ಅವರು ನಕಲಿ ಅಂಕಪಟ್ಟಿ ಕೊಟ್ಟಿದ್ದಾರೆ, ಅದನ್ನು ರದ್ದು ಮಾಡಬೇಕು ಹಾಗೆ ಅಂತ ಬೆಳವಣಿಗೆ ಆಗ್ತಿದೆ. ಇದು ಒಂದು ನಿಜ ಅಂತ ಆದರೆ ಅಲ್ಲಿರೋ ಒಳಗಡೆ ಕ್ಯಾಂಡಿಡೇಟ್ಸ್ಗೆ ಈ ವಿಷಯ ಗೊತ್ತಾಗಬೇಕು, ಅಥವಾ ನೀವು ಒಳಗಡೆ ಇದ್ದಿದ್ರೆ ನಿಮ್ಗೆ ಇದೊಂದು ವಿಷಯ ಗೊತ್ತಿದ್ರೆ ಚೆನ್ನಾಗಿರ್ತಿತ್ತು ಅಂತ ಅನಿಸುತ್ತೆ. ಭಯ ಪಡ್ತಿದ್ದಾರೆ ಇಲ್ಲ, ಯಾಕಂದರೆ ಸುಮಾರು ಜನ ಮೊನ್ನೆ ತ್ರಿವಿಕ್ರಮ್ಗೂ ಅವ್ರಿಗೂ ಒಂದು ತುಂಬ ದೊಡ್ಡ ಜಗಳ ಆಯಿತು, ಮಂಜು ಅವ್ರಿಗೂ ಜಗಳ ಆಯಿತು. ಅವಾಗೆಲ್ಲರೂ ಹೇಳಿದ್ದಾರೆ ಬೊಗಳೆ ಅಷ್ಟೇ, ನಿಮ್ಮ ಕೈಲಿ ಏನೂ ಆಗಲ್ಲ ಅಂತಲೇ ಆಲ್ರೆಡಿ ಒಳಗಡೆನೂ ಸುಮಾರು ಜನ ಹೇಳಿದ್ದಾರೆ. ಈ ಥರ ಮಾತಾಡೋರು ಯಾರು ಏನೂ ಮಾಡಲ್ಲ, ಸೊ ನಾವೇನು ಕೇರ್ ಮಾಡಲ್ಲ ಅಂತ ಈಗಾಗಲೇ ಎಲ್ಲರೂ ಅವ್ರ ಮೇಲೆ ವ್ಯಕ್ತಪಡಿಸ್ಬಿಟ್ಟಿದ್ದಾರೆ. ಬೇಜಾರೇನು ಅಂತಂದರೆ ಅವ್ರಿಗಿಂತ ವಯಸ್ಸಿನಲ್ಲಿ ಎಷ್ಟೋ ಚಿಕ್ಕವರೆಲ್ಲರೂ ನೀನು ತಾನು ಅಂತೆಲ್ಲ ಅವ್ರನ್ನ ಮಾತಾಡಿಸಿ ತುಂಬಾ ಬೈದ್ಬಿಟ್ಟಿದ್ದಾರೆ. ಆ ರೀತಿ ಅವ್ರು ಮಾಡ್ಕೊಂಡಿದ್ದಾರೆ ಕೂಡ, ಹೆದರಿಸೋದಾಗಲಿ ಅಥವಾ ಇನ್ನೊಂದು ಏಕವಚನದಲ್ಲಿ ತುಂಬ ಕೀಳಾಗಿ ಮಾತಾಡೋದು, ಹೆಣ್ಮಕ್ಳ ಮೇಲೆ ಸ್ವಲ್ಪ ಮಾತಾಡೋದು. ಆದ್ದರಿಂದ ಎಲ್ಲರೂ ಆಗಲೇ ಅವರು ಎದುರಾಕೊಂಡಿದ್ದಾರೆ. ಯಾರೂ ಅಷ್ಟೊಂದು ಎದುರುತ್ತಾ ಇಲ್ಲ ಅಂತ ಹೆದರಿಕೆ ಅಂತೂ ಖಂಡಿತ ಯಾರೂ ಎದುರಿಸ್ತಾ ಇಲ್ಲ. ಅದನ್ನು ಫಸ್ಟ್ 2 ದಿನ ಸ್ವಲ್ಪ ಇತ್ತು, ಇದೇನೋ ಎತ್ತೋ ಏನೋ ಅಂತ. ಆಮೇಲೆ ಯಾರೂ ಕೇರ್ ಮಾಡ್ತಾ ಇಲ್ಲ. ಅವರು ಕೂಡ ಸುದೀಪ್ ಸರ್ ಜೊತೆಗೆ ಒಂದು ಸೆಷನ್ ಆದಮೇಲೆ ಹೋದ ವಾರ ಅವರು ಕೂಡ ಸ್ವಲ್ಪ ತಣ್ಣಗಾಗಿದ್ದಾರೆ. ಮುಂಚೆ ಅಷ್ಟು ಆರ್ಭಟ ಇಲ್ಲ.